ನೋಡ್ಬೋದು ನೀವು ಎಲ್ಲ ಚಾರ್ಕೋಲ್ ಪೌಡ್ರ್ ಯೂಸ್ ಮಾಡ್ಕೊಂಡು ಮಾಡಿನ. ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಾಗ ಚಾರ್ಕೋಲ್ ಪೌಡ್ರ್ ಹೆಂಗೆ ಮಾಡೋದಂತ ನೋಡಮ್ರಿ. ಇವೆಲ್ಲ ನಾನು ಚಾರ್ಕೋಲ್ ಪೆನ್ಸಿಲ್ಸ್ ಅವ, ಇವೆಲ್ಲ ಎಂಡಿಗೆ ಉಳಿದಿವು. ಇವ್ದ್ರ ನಿಂತೆ ನಾ ಚಾರ್ಕೋಲ್ ಪೌಡ್ರ್ ಮಾಡತ್ತೀನಿ. ಪೌಡ್ರ್ ನಿಂತ ನಾವು ವರ್ಕ್ ಮಾಡ್ಬೋದು, ಚಲೋ ಬರ್ತದೆ. ಒಂದು ವರ್ಕ್ ನಾ ಮಾಡ್ಲತ್ತೀನಿ, ಅದು ಈ ಪೇಪರ್ ಕೆಳಗದ. ವಿಡಿಯೋ ಎಂಡಿಗೆ ಆ ವರ್ಕ್ ತೋರಿಸ್ತೀನಿ ನಿಮ್ಗೆ. ಚಲೋ ಬಂದದ. ಇವೆಲ್ಲ ಪೆನ್ಸಿಲ್ಸ ಮೊದಲು ನಾವು ಕಟ್ರ್ ನಿಂತ ಲೆಡ್ ಸಪ್ರೇಟ್ ಮಾಡಿಕೊಂಡು ವುಡ್ ಪಾರ್ಟೆಲ್ಲ ತೆಗೆದು ಆಮೇಲೆ ಎಂಬ್ರಿ ಪೇಪರಿಗೆ ತಿಕ್ಕಿ ಮತ್ತು ಇಲ್ಲ ಕಟ್ರ್ ನಿಂತೆ ನಾವು ಪೌಡ್ರ್ ಮಾಡ್ಕೋಬೋದು. ಹೆಂಗಂತ ನೋಡಂಬರ್ರಿ. ಈಗ ನನ್ನ ಬಳಿ ಸಾಫ್ಟ್, ಮೀಡಿಯಮ್ ಮತ್ತು ಹಾರ್ಡ್ ಚಾರ್ಕೋಲ್ ಪೆನ್ಸಿಲ್ಸ್ ಅವ. ಇವು ಮೂರು ಸಾಫ್ಟ್ ಚಾರ್ಕೋಲ್ ಪೆನ್ಸಿಲ್ಸ ಎಂಡಿಗೆ ಉಳಿದಿವು. ಇದ್ರ ನಿಂತ ನಾ ಪೌಡ್ರ್ ಮಾಡಲಾಗೇನು ರೀ, ಯಾಕಂದ್ರೆ ನನ್ನ ಬಳಿ ಸಾಫ್ಟ್ ಚಾರ್ಕೋಲ್ ಕಂಪ್ರೆಸ್ಡ್ ಸ್ಟಿಕ್ ಅದ, ಇದರ ನಿಂತ ಪೌಡ್ರ್ ಮಾಡ್ತೀನಿ. ಉಳಿದಿದ್ದು ಮೀಡಿಯಮ್ ಮತ್ತು ಹಾರ್ಡ್ ಚಾರ್ಕೋಲ್ ಪೆನ್ಸಿಲ್ಸ್ ನಿಂತೆ ಪೌಡ್ರ್ ಮಾಡ್ತೀನಿ. ಈಗ ಈ ಸ್ಟಿಕ್ ಬಗ್ಗೆ ತಿಳ್ಕೊಳಮ್ರಿ. ಇದು ನಾ 25 ರೂಪಾಯಿ ಕೊಟ್ಟೀನಿ ಒಂದು ಸ್ಟಿಕ್ಕ. ಇಷ್ಟು ಇರ್ತದೆ. 25 ರೂಪಾಯಿಗೆ ಇದು ಒಂದು ಸ್ಟಿಕ್ಕ. ಇದು ಸಾಫ್ಟ್ ಚಾರ್ಕೋಲ್ ಪೆನ್ಸಿಲ 30 ರೂಪಾಯಿ. ಅಂದ್ರೆ ಚಾರ್ಕೋಲ್ ಪೆನ್ಸಿಲ್ಸ್ ಯಾವ್ದು ತೊಗೊಂಡ್ರು 30 ರೂಪಾಯಿ ಇರ್ತದೆ. ಸಾಫ್ಟ್, ಮೀಡಿಯಮ್, ಹಾರ್ಡ್ ಯಾವ್ದು ತೊಗೊಂಡ್ರು ಒಂದಕ್ಕೆ 30 ರೂಪಾಯಿ ಇರ್ತದೆ. ಈ ಸ್ಟಿಕ್ಕ 25 ರೂಪಾಯಿಗೆ ಸಿಗ್ತದೆ. ಸಾಫ್ಟ್ ಅದ ಇದು. ಇದ್ರ ನಿಂತೆ ನಾ ಪೌಡ್ರ್ ಮಾಡ್ತೀನಿ. ಈ ಪೆನ್ಸಿಲ್ಸ್ ನಿಂತ ಮಾಡಲಾಗೀನಿ. ಉಳಿದಿದ್ದು ಇದು ಮೀಡಿಯಮ್ ಮತ್ತು ಹಾರ್ಡ್ ಚಾರ್ಕೋಲ್ ಪೆನ್ಸಿಲ್ಸ್ ನಿಂತ ಪೌಡ್ರ್ ಮಾಡ್ತೀನಿ. ಮೊದಲಿಗೆ ರೀ ಇವು ಸಾಫ್ಟ್ ಚಾರ್ಕೋಲ್ ಪೆನ್ಸಿಲ್ಸ್ ಸೈಡಿಗೆ ಇಡ್ತೀನಿ. ಇದು ಯೂಸ್ ಇಲ್ಲ ನಮಗೆ. ಈಗ ಮೊದಲು ಸಾಫ್ಟ್ ಚಾರ್ಕೋಲ್ ಪೌಡ್ರ್ ಮಾಡಾಮಿ. ಅದಕ್ಕೆ ಮೊದಲು ಈ ಸ್ಟಿಕ್ ತೊಗೋತೀನಿ. ಇದು ನಾವು ಮೊದಲು ಸ್ಯಾಂಡ್ ಪೇಪರ್ನಿಂತ ಪೌಡ್ರ್ ಮಾಡ್ಕೊಳಮ್ರಿ. ಆಮೇಲೆ ಮತ್ತು ಕಟ್ರ್ ನಿಂತನೂ ಹೆಂಗೆ ಪೌಡ್ರ್ ಮಾಡ್ಬೇಕನ್ನೋದು ಹೇಳ್ತೀನಿ. ಇವೆಲ್ಲ ಸೈಡಿಗೆ ಇಡ ಮೊದಲು. ಮೊದಲು ಇದು ಸ್ಯಾಂಡ್ ಪೇಪರ್ ಅದ. ಇದು ಸ್ಯಾಂಡ್ ಪೇಪರ್ ಹಿಂಗಿಟ್ಟು ಇದು ಕವರ್ ತಕ್ಕೋಬೇಕ್ರಿ ಚಲೋ. ತೆಗ್ದಿದ್ದ ಆದ್ರೂ ತೋರಿಸ್ತೀನಿ. ಹಿಂಗೆ ಮ್ಯಾಲೊಂದು ಕವರ್ ಇರ್ತದೆ. ಹಿಂಗೆ ತಕ್ಕೊಂಡು ಹಿಂಗೆ ಹಿಡ್ಕೊಂಡು ಸ್ಯಾಂಡ್ ಪೇಪರಿಗೆ ಸೊಕಸಿ ತಿಕ್ಕಬೇಕು. ಸ್ಟಿಕ್ ಬ್ರೇಕ್ ಆಯ್ತು ರೀ. ನಾವು ಸ್ವಲ್ಪ ಪ್ರೆಷರ್ ಹಾಕಿದಾಗ ಬ್ರೇಕ್ ಆಯಿತು. ಈಗ ಇದು ಸೈಡಿಗೆ ಇಡ್ತೀನಿ. ಇದ್ರ ನಿಂತೆ ಪೌಡ್ರ್ ಮಾಡ್ತೀನಿ. ಇದು ಬ್ರೇಕ್ ಆಗಿದ್ದು ನಿಂತು ನಮಗೇನು ಪ್ರಾಬ್ಲಮ್ ಇಲ್ಲ ರೀ. ಪೌಡ್ರ್ ಸಲುವಾಗಿ ನಾ ತರಿಸಿದ್ದದ. ಏನರ ದೊಡ್ಡ ವರ್ಕ್ ಅದು ಇದ್ದಾಗ ಹಿಂಗೆ ಇದು ತೊಗೊಂಡೆ ಪೇಪರ್ ಮೇಲೆ ಅಪ್ಲೈ ಮಾಡ್ಬೋದು. ಈಗ ಪೌಡ್ರ್ ಆಗ್ಯದ ರೀ. ಸಿಂಪಲ್ ಇಷ್ಟೇ ಇರ್ತದೆ ಪೌಡ್ರದು ಮಾಡೋದು. ಈಗ ಪೇಪರ್ ಮೇಲೆ ಹಾಕ್ತೇನೆ ರೀ. ಈಗ ಇದು ಕಟ್ರ್ ನಿಂತ ಹೆಂಗೆ ಮಾಡೋದಂತ ತೋರಿಸ್ತೇನೆ ರೀ. ಕಟ್ರ್ ನಿಂತನೂ ಸೇಮ್ ಹಂಗೆ ಇರ್ತದೆ, ಸಿಂಪಲ. ಕಟ್ರ್ ಹಿಡ್ಕೊಂಡು ಬಲಗೈಯಾಗ ಕಟ್ರ್ ಹಿಡ್ಕೊಂಡು ಎಡಗೈಯಾಗ ಚಾರ್ಕೋಲ್ ಸ್ಟಿಕ್ ಹಿಡ್ಕೊಂಡು ಸ್ವಲ್ಪ ತಿಕ್ಕಬೇಕ್ರಿ ಹಿಂಗೆ. ಇಷ್ಟೇ ರೀ. ಇದು ಮತ್ತು ಅದ್ರಾಗೆ ಹಾಕ್ತೀನಿ. ಈಗ ನೆಕ್ಸ್ಟ್ ಪೆನ್ಸಿಲ್ಸ್ನಿಂತ ಪೌಡ್ರ್ ಮಾಡೋದು ನೋಡೋಣ ರೀ. ಮೀಡಿಯಮ್ ಚಾರ್ಕೋಲ್ ಪೆನ್ಸಿಲ್ ತೊಗೊಂಡೀನಿ. ಕಟ್ರಿನಿಂತ ಮೊದಲು ಇದು ವುಡ್ ಪಾರ್ಟ್ ತೆಗಿತೀನಿ. ವುಡ್ ಪಾರ್ಟ್ ತಗೊಂಡ್ಮೇಲೆ ಲೆಡ್ ಅಷ್ಟೇ ಉಳಿತದೆ. ಇದು ಸ್ಯಾಂಡ್ ಪೇಪರಿಗೆ ತಿಕ್ಕಿ ಪೌಡ್ರ್ ಮಾಡೋದಷ್ಟೇ. ಮೊದಲು ಬಲಗೈಯಾಗ ಕಟ್ರ್ ಹಿಡ್ಕೊಂಡು ಎಡಗೈಯಾಗ ಪೆನ್ಸಿಲ್ ಹಿಡ್ದೇನಿ. ಎಡಗೈ ಹೆಬ್ಬೆರಳಿನಿಂತ ಹಿಂಗೆ ಪ್ರೆಸ್ ಮಾಡ್ಕೊತ ವುಡ್ ಪಾರ್ಟ್ ತೆಗಿಬೇಕು.
ಹಿಂಗೆ ಲೆಡ್ ಸಪ್ರೇಟ್ ಮಾಡ್ಕೊಂಡ್ಮೇಲೆ ಎಮ್ರಿ ಪೇಪರಿಗೆ ತಿಕ್ಕಿ ಫೋಲ್ಡ್ರ್ ಮಾಡ್ಕೊತೀನಿ ರೀ. ಇದು ಮೀಡಿಯಮ್ ಚಾರ್ಕೋಲ್ ಪೆನ್ಸಿಲ್ ಅದ. ಈಗ ಇದು ಪೇಪರ್ ಮೇಲೆ ಹಾಕೋತೀನಿ ರೀ. ಈಗ ಮತ್ತು ಇದೇ ಚಾರ್ಕೋಲ್ ಪೆನ್ಸಿಲ ಅಂದ್ರೆ ಮೀಡಿಯಮ್ ಚಾರ್ಕೋಲ್ ಪೆನ್ಸಿಲಿಗೆ ಮತ್ತು ಕಟ್ರ್ನಿಂತ ಫೋಲ್ಡ್ರ್ ಮಾಡಿಕೊಂಡು ಮತ್ತು ಅದ್ರಾಗೆ ಹಾಕ್ತೀನಿ ರೀ. ಇದು ಸಿಂಪಲ್ ಅದ ರೀ. ಕಟ್ರ್ ಹಿಡ್ಕೊಂಡು ಸೊಕಾಸಿ ಹಿಂಗೆ ಶಾರ್ಪ್ ಮಾಡೋದು ಅಪ್ಲೈ ಮಾಡಬೇಕು. ಫೋಲ್ಡ್ರ್ ಬರ್ತದೆ ಕೆಳಗೆ, ಅದೇ ಅಲ್ಲಿ ಹಾಕ್ಬೇಕಷ್ಟೇ, ಸಿಂಪಲ್ ಅದು. ಇನ್ನೊಂದು, ಇದು ಶಾರ್ಪ್ ಮಾಡಾಗ ನಾವು ಕಟ್ರ್ ಹಿಂಗೆ ಹಿಡಿಬಾರ್ದು. ಹಿಂಗೆ ಹಿಡಿದ್ರೆ ನಮ್ಗೆ ಸ್ಮೂತ್ ಫೋಲ್ಡ್ರ್ ಸಿಗೋಲ್ಲ. ಅದಕ್ಕೆ ಕಟ್ರ್ ಹಿಂಗೆ ಸೀದಾ ಹಿಡಿದು ಹಿಂಗೆ ಮಾಡಬೇಕು, ಹಿಂಗೆ ಫೋಲ್ಡ್ರ್ ಮಾಡಬೇಕು. ಇದ್ರಿಂದ ಸ್ವಲ್ಪ ಲೇಟ್ ಆಗ್ತದೆ, ಸ್ಯಾಂಡ್ ಪೇಪರ್ನಿಂದ ಜಲ್ದಿ ಆಗ್ತದೆ. ಈಗ ನೋಡ್ಬೋದು ನೀವು ಫೋಲ್ಡ್ರ್ ಆಗ್ಯದ. ಈಗ ಪೆನ್ಸಿಲ್ ಸೈಡಿಗೆ ಇಟ್ಟು ಮತ್ತು ಫೋಲ್ಡ್ರು ಅದ್ರಾಗೆ ಹಾಕೋತೀನಿ ಪೇಪರ್ ಮೇಲೆ. ಈಗ ನೆಕ್ಸ್ಟ್ ಹಾರ್ಡ್ ಚಾರ್ಕೋಲ್ ಪೆನ್ಸಿಲ್ ರೀ. ಈಗ ಮೀಡಿಯಮ್ ಚಾರ್ಕೋಲ್ ಪೆನ್ಸಿಲ್ನಿಂತ ಏನು ಮಾಡ್ದಲ್ಲ ಸೇಮ್ ಅದೇ ಥರ ಮಾಡ್ತೀನಿ ರೀ. ಇದನ್ನು ಮೊದಲು ಉಡುಪಾಡು ತೆಗಿತೀನಿ. ಇದು ಪೆನ್ಸಿಲ್ ಶಾರ್ಪ್ ಮಾಡಿದ್ದಲ್ಲ ರೀ, ಅದೇ ಥರ ಶಾರ್ಪ್ನರ್ನಿಂತ ಶಾರ್ಪ್ ಮಾಡಿಕೊಂಡು ನಾವು ಫೋಲ್ಡ್ರ್ ಮಾಡ್ಕೋಬೋದಿತ್ತು. ಬಟ್ ನಾವು ಶಾರ್ಪ್ನರ್ನಿಂತ ಶಾರ್ಪ್ ಮಾಡಿದ್ರೆ ನಮ್ಗೆ ಲೆಡ್ ಜಾಸ್ತಿ ಲೆಂತ್ ಸಿಗಲ್ಲ ರೀ. ಅದಕ್ಕೆ ನಾವು ಕಟ್ರ್ನಿಂತ ಮೊದಲು ಲೆಡ್ ಸಪ್ರೇಟ್ ಮಾಡಿಕೊಂಡು ಆಮೇಲೆ ಫೋಲ್ಡ್ರ್ ಮಾಡ್ಕೊಳತ್ತೀನಿ. ಪೆನ್ಸಿಲ್ ಲೆಡ್ ಬ್ರೇಕ್ ಆಯಿತು. ಈಗ ಇದು ಲೆಡ್ ನಿಂತೆ ಫೋಲ್ಡ್ರ್ ಮಾಡ್ಕೋತೀನಿ ರೀ. ನೋಡ್ಲತ್ತೀರಿ ನೀವೀಗ 3 ಗ್ರೇಡ್ ಪೆನ್ಸಿಲ್ಸ್ನಿಂತ ಫೋಲ್ಡ್ರ್ ಮಾಡೀನಿ. ವರ್ಕ್ ಮಾಡ್ಲಿಕ್ಕೆ ಅದು ಹಿಂಗೆ ಡೈರೆಕ್ಟ್ ಯೂಸ್ ಮಾಡ್ಬೋದು. ನಾವು ಆನ್ಲೈನ್ದಾಗ ಅದು ಪರ್ಚೇಸ್ ಮಾಡ್ಲಿಕ್ಕೆ ಹೋದ್ರೆ 200 ರೂಪಾಯಿ ಮ್ಯಾಲೆ ಅದ ರೀ ಒಂದು ಬಾಕ್ಸಿಗೆ. ಹಿಂಗೆ ಮಾಡಿದ್ರೆ ನಮ್ಗೆ ಬಿಗಿನರ್ ಆರ್ಟಿಸ್ಟ್ಗಳಿಗೆ ಯೂಸ್ ಆಗ್ತದೆ. ಈ ಫೋಲ್ಡ್ರ್ ಎಲ್ಲ ಒಂದೊಂದು ಸಣ್ಣದು ಕಂಟೈನರ್ದಾಗ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ವರ್ಕ್ಗಳಿಗೆ ಅದು ಯೂಸ್ ಆಗ್ತದೆ. ಈಗ ನಿಮ್ಗೆ ವರ್ಕ್ ತೋರಿಸ್ಬೇಕನ, ಈ ಪೇಪರ್ ಕೆಳಗದ ಇದೆಲ್ಲ ಸೈಡಿಗೆ ಇಟ್ಟು ವರ್ಕ್ ತೋರಿಸ್ತೀನಿ. ನೋಡ್ಬೋದು ನೀವು, ಇದೆಲ್ಲ ಫೋಲ್ಡ್ರ್ನಿಂದ ಮಾಡೀನಿ, ಚಾರ್ಕೋಲ್ ಫೋಲ್ಡ್ರ್ನಿಂದ ಮಾಡೀನಿ. ಇದೆಲ್ಲ ಕಂಪ್ಲೀಟ್ ವಿಡಿಯೋ ನಾನು ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡ್ಲತ್ತೀನಿ ಪಾರ್ಟ್ ಬೈ ಪಾರ್ಟ. ಈ ವಿಡಿಯೋ ಅಪ್ಲೋಡ್ ಆದಮೇಲೆ ಈ ವಿಡಿಯೋ ಬರ್ತದೆ ರೀ ನೆಕ್ಸ್ಟ್ ಹೆಂಗೆ ಮಾಡೀನಂತ. ನೋಡ್ಬೋದು ನೀವು, ಇದೆಲ್ಲ ಚಾರ್ಕೋಲ್ ಫೋಲ್ಡ್ರ್ ಯೂಸ್ ಮಾಡ್ಕೊಂಡು ಮಾಡೀನಿ. ಈ ವಿಡಿಯೋದಾಗ ಇಷ್ಟೇ ರೀ. ನಿಮ್ಗೆ ಸ್ವಲ್ಪ ಯೂಸ್ ಆಗ್ಯದ ಅಂತ ಅನ್ಕೋತೀನಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗಮ್ರಿ. ಹರೇ ಕೃಷ್ಣ.